ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿ ಮಿತ್ರರಿಗೆ ನಿಮ್ಮ ಪ್ರೀತಿಯ MD ಹ್ಯಾಪಿ ಮಾಡುವ ನಮಸ್ಕಾರಗಳು. ಇವತ್ತಿನ ದಿವಸ ಪ್ರಥಮ PUC ಮಾದರಿ ಪ್ರಶ್ನೆ ಪತ್ರಿಕೆ 2023 ಮತ್ತು 24ರಲ್ಲಿ ಮೌಲ್ಯಮಾಪನ ಮಂಡಳಿಯವರು ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ವಿಷಯಕ್ಕೆ ಅನುಗುಣವಾದಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ನಾನು ತೆಗೆದುಕೊಂಡು ಬರ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ಅಂತಂದಾಗ ಅಲ್ಲಿ ಒಂದು ಸ್ವಲ್ಪ ಸಂಖ್ಯಾಗಣಿತ ಬರ್ತದೆ. ಸಂಖ್ಯಾಗಣಿತದ ಜೊತೆಗೆ ನಿಮಗೆ ಈ ವ್ಯವಹಾರ ಅಧ್ಯಯನಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ, ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಕಡ್ಡಾಯವಾಗಿ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಎಕನಾಮಿಕ್ಸ್ ವಿಷಯವನ್ನು ತೆಗೆದುಕೊಳ್ಳಲೇಬೇಕು. ಯಾಕಂತಂದರೆ ಎಕನಾಮಿಕ್ಸ್ ಎನ್ನುವುದು ಒಂಥರ ಮುಂದಿನ ಭವಿಷ್ಯದಲ್ಲಿ ನಮ್ಮ ಕೈ ಹಿಡಿದು ನಡೆಯುವಂಥ ಒಂದು ವಿಷಯವಾಗಿದೆ, ಹೇಳಿದ್ರೆ ತಪ್ಪಾಗಲಾರದು. ಯಾಕಂದರೆ ಎಕನಾಮಿಕ್ಸ್ ಬಹಳ ಒಳಿತನ್ನು ಮಾಡ್ತದೆ. ನಾವು ನಾಳೆ ಎಲ್ಲರಿಗೂ ಸರ್ಕಾರಿ ಹುದ್ದೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಒಂದು ನೆನಪಿರಲಿ ನಿಮಗೆ. ಹಾಗಾಗಿ ಎಕನಾಮಿಕ್ಸ್ ವಿಷಯವನ್ನು ಐಚ್ಛಿಕ ವಿಷಯವಾಗಿ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೋಸ್ಕರ ನಾನು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದೀನಿ. ಇದರ ಸದುಪಯೋಗನ ಪಡ್ಕೊಳ್ಳಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನೋಡಿ ಯಾವ ರೀತಿ ಇದ್ದಾವೆ ಅಲ್ಲಿ. ಬಹು ಆಯ್ಕೆ ಇದ್ದಾವೆ, ಒಂದು ವಾಕ್ಯದಲ್ಲಿದೆ, ಹೊಂದಿಸಿ ಬರಿ ಇದೆ, ಬೆಟ್ಟ ಸ್ಥಳ ಇದೆ, ಭಾಗ ABC. ನೋಡಿ ಅಲ್ಲಿ ಕೋಷ್ಟಕವನ್ನು ಕೊಡಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ ಸಂಖ್ಯಾಶಾಸ್ತ್ರ, ಅರ್ಥಶಾಸ್ತ್ರದ ಬಗ್ಗೆ ನಿಮ್ಮದೇ ಆದಂಥ ಮಾಹಿತಿಯನ್ನು ಕೊಡಿ ಅಂತ ಅವ್ರು ಕೇಳ್ತಾರೆ. ಸ್ವಲ್ಪ ಏನಾಗಿರ್ತದೆ ಅಂತಂದರೆ SSLCಯಲ್ಲಿ ಓದಂಥ ವಿದ್ಯಾರ್ಥಿಗಳು ಗಣಿತನೇ ಬೇಡ ಅಂತೇಳಿ ಬಿಟ್ಟು ಆರ್ಟ್ಸ್ ಮಾಡಿರ್ತೀವಿ. ಅಂಥವರಿಗೆ ಎಕನಾಮಿಕ್ಸ್ ಒಂದು ಸ್ವಲ್ಪ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ವಿಷಯವಾಗಿದೆ. ಹಾಗಾಗಿ ದಯವಿಟ್ಟು ಬೇಸರ ಮಾಡ್ಕೋಬೇಡಿ, ಬಹಳ ಸರಳವಾಗಿರೋಂಥ ವಿಷಯ. ನಾನು ಈ ಸರಣಿಗಳನ್ನು ಕೇವಲ ಪ್ರಶ್ನೆ ಪತ್ರಿಕೆಯನ್ನು ಕೊಡಲಿಕ್ಕೆ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಆದಾಗ ಎಲ್ಲ ವಿಷಯಗಳನ್ನು ವಿವರಣಾತ್ಮಕವಾಗಿ ಆ ಪ್ರಶ್ನೆಗೆ ಅನುಸಾರವಾಗಿ ವಿವರಣೆಯನ್ನು ಕೊಡುವಂಥ ಕೆಲಸ ನಾನು ಮಾಡ್ತೀನಿ ಎಂಬ ಭರವಸೆಯನ್ನು ನಿಮಗೆ ಕೊಡ್ತೀನಿ. ಈಗ ಕೇವಲ ಪ್ರಶ್ನೆ ಪತ್ರಿಕೆಗಳು ಹೇಗಿರ್ತವೆ ಎಂಬುದರ ಬಗ್ಗೆ ಇನ್ನು ಅದೇ ರೀತಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.